ಕರ್ನಾಟಕ ರಾಜ್ಯ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ನಿಂದ ಅಧಿಕೃತ ಮಾನ್ಯತೆ ಪಡೆದ ನೂತನ ಉಡುಪಿ ಜಿಲ್ಲಾ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಏಪ್ರಿಲ್ 20ರ ಸೋಮವಾರ ಉದ್ಘಾಟನೆಗೊಂಡಿತು. ಮಣಿಪಾಲದ ಮಾಧವ ಕೃಪಾ ಶಾಲೆಯ ಆವರಣದಲ್ಲಿ ಮಣಿಪಾಲ ವಿಶ್ವವಿದ್ಯಾನಿಲಯದ ಸಹಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ಅಸೋಸಿಯೇಷನ್ಗೆ ಚಾಲನೆ ನೀಡಿ ಲೋಗೋ ಬಿಡುಗಡೆಗೊಳಿಸಿದರು. ಅತಿಥಿ ಅಭ್ಯಾಸಕರನ್ನ ಜೊತೆಗೂಡಿಸಿಕೊಂಡು ಜಿಲ್ಲೆಯ ಬಾಸ್ಕೆಟ್ಬಾಲ್ ಆಟಗಾರರಿಗೆಂದು ಬಹಳ ಖುಷಿ. ಅಸೋಸಿಯೇಷನ್ನ ನೂತನ ಜಿಲ್ಲಾಧ್ಯಕ್ಷ ಪ್ರಸಾದ್ ರಾಜ್ ಕಾಂಚನ್ ಮಾತನಾಡಿ, ಗ್ರಾಮೀಣ ಹಾಗೂ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಸಂಘ ಸ್ಥಾಪನೆಯಾಗಿದೆ. ಉಡುಪಿಯಲ್ಲಿ ಸಿಂಥೆಟಿಕ್ ಬಾಸ್ಕೆಟ್ಬಾಲ್ ಮೈದಾನ ನಿರ್ಮಿಸಿ 6 ತಿಂಗಳಲ್ಲಿ ರಾಜ್ಯ ಮಟ್ಟದ ಟೂರ್ನಮೆಂಟ್ ನಡೆಸುವ ಯೋಜನೆ ಇದೆ ಎಂದು ತಿಳಿಸಿದರು. ಕ್ರೀಡಾಕೂಟದಲ್ಲಿ ಭಾಗವಹಿಸಿದಾಗ ಬಾಸ್ಕೆಟ್ಬಾಲ್ ಆಡುವಂಥ ಅನೇಕ ಪ್ರತಿಭೆಗಳನ್ನು ನಾನು ನೋಡಿದ್ದೆ. ಆ ನಂತರ ನಾನು ಕಳೆದ ಬಾರಿ ಅಜರ್ಕಾಡ್ ಸ್ಟೇಡಿಯಂ ಇದ್ದಾಗ ಒಂದು ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅನ್ನು ಸ್ಟಾರ್ಟ್ ಮಾಡಿದರೆ ಪ್ರಾಯಶಃ ಮಣಿಪಾಲ, ಉಡುಪಿ ಮತ್ತು ನಮ್ಮ ಜಿಲ್ಲೆಯ ಶಾಲೆಗಳು ಯಾವುದಿದ್ದಾರೆ, ಕಾಲೇಜುಗಳು ಯಾವುದಿದ್ದಾರೆ, ಈ ಮಕ್ಕಳಿಗೆ ಕೂಡ ಒಂದು ಬಾಸ್ಕೆಟ್ಬಾಲ್ನ ಆಟದಲ್ಲಿ ಪ್ರೇರಣೆ ಕೊಡಲಿಕ್ಕೆ ಆಗ್ತದೆ ಅಂತ ನಾವು ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದ್ವಿ. ಟೂರ್ನಮೆಂಟನ್ನು ಎಲ್ಲಿ ಸ್ಟಾರ್ಟ್ ಮಾಡೋದು ಅಂತ ನಾವು ಆಲೋಚನೆ ಮಾಡಿದ್ವಿ. ಟೂರ್ನಮೆಂಟನ್ನು ನಾವು ಅಜರ್ಕಾಡ್ ನಮ್ಮ ಗೌರ್ಮೆಂಟ್ ಸ್ಟೇಡಿಯಮಲ್ಲಿ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಅಲ್ಲಿ ನಮಗೆ ಕಡಿಮೆ ಆದದ್ದು ನಮಗೆ ಗೊತ್ತಾಗಿದೆ. ಬಾಸ್ಕೆಟ್ಬಾಲ್ ಕೋರ್ಟ್ ಇತ್ತು, ಆದರೆ ಕಾರಣಾಂತರದಿಂದ ಅದು ಅಷ್ಟು ಯೂಸ್ ಆಗದೆ ಸ್ವಲ್ಪ ಹಾಳಾಗಿದೆ. ಮಕ್ಕಳಿಗೆ ಕೂಡ ಸೊಫಿಸ್ಟಿಕೇಟೆಡ್ ಸ್ಟೇಡಿಯಂ ಕೋರ್ಟಲ್ಲಿ ನಾವು ಟ್ರೈನಿಂಗ್ ಕೊಡಬೇಕು, ನಾವು ಟೂರ್ನಮೆಂಟ್ ಸ್ಟಾರ್ಟ್ ಮಾಡಬೇಕಂತಾದರೆ ನಾವು ಮಣಿಪಾಲ್ ಯೂನಿವರ್ಸಿಟಿಯ ಪ್ರೋಸ್ ಚಾನ್ಸಲರ್ ಆದ ಶ್ರೀ ಬಳ್ಳಾಲ್ ಅವರನ್ನು ಸಂಪರ್ಕಿಸಿದ್ದೇವೆ. ಅವರು ಕೂಡ ನಮಗೆ 1 ಮಿನಿಟ್ ತಯಾರು ಮಾಡದೆ ಅತ್ಯಂತ ಪ್ರೋತ್ಸಾಹ ಕೊಟ್ಟು ಇವತ್ತು ಉದ್ಘಾಟನೆಗಾಗಿ ಕಾರಣಕರ್ತರಾಗಿದೆ. ನೀವು ಅವರಿಗೆ ನೀವು ಚಪ್ಪಾಳೆ ಕೊಡ್ಬೇಕು. ಯಾಕಂದ್ರೆ ಬಳ್ಳಾಲ್ ಸರ್ ನನಗೆ ಕಾಪರೇಟ್ ಮಾಡಲಿಲ್ಲ ಅಂದ್ರೆ ಇವತ್ತು ಇಲ್ಲಿ ಟೂರ್ನಮೆಂಟ್ ಆಗಲಿಕ್ಕೆ, ಉಡುಪಿ ಜಿಲ್ಲೆಯಲ್ಲಿ ಟೂರ್ನಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಕೋರ್ಟೇ ಇಲ್ಲ. ಸೊ ಹಾಗೆ ಡಾಕ್ಟರ್ ಬಳ್ಳಾಲ್ ಸರ್ನ ಒಂದು ದೊಡ್ಡ ಕೊಡುಗೆಯಿಂದ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ಆಗಿ ಮತ್ತೆ ನೀವು ಸಾಕಷ್ಟು ಕಾಲೇಜ್ ಸ್ಕೂಲ್ಸ್ ಇಂದ ಇವತ್ತು ಬಂದಿದ್ದೀರಿ. ದೊಡ್ಡ ಸಂತೋಷದ ವಿಚಾರ ಅಂದ್ರೆ ಇವತ್ತು ಇನಾಗ್ರೇಷನ್ ಸ್ಟಾರ್ಟ್ ಆಗಿ ಇಷ್ಟು ಜನ 160 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂದ್ರೆ ಈ ಬಾಸ್ಕೆಟ್ಬಾಲ್ಗೆ ಪ್ರೀತಿ ಎಷ್ಟಿದೆ ನೋಡಿ ಮಕ್ಕಳದ್ದು. ಉದ್ಘಾಟಕರಾಗಿ ಮಾತನಾಡಿದ ಮಣಿಪಾಲ ವಿಶ್ವವಿದ್ಯಾನಿಲಯದ ಸಹಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ಪ್ರಸಾದ್ ರಾಜ್ ಕಾಂಚನ್ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದರು. ಮಾಹೆಯ ಮರೀನಾ ಮತ್ತು ಎಂಐಟಿಯ ಸುಸಜ್ಜಿತ ಕ್ರೀಡಾಂಗಣಗಳ ನೆರವಿನಿಂದ ಮುಂದಿನ ದಿನಗಳಲ್ಲಿ ಈ ಕ್ರೀಡೆಯ ಅಭಿವೃದ್ಧಿಗೆ ಬೆಂಬಲ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. I take this opportunity to wish Prasad Kanchan, with a dynamic person, a multifaceted personality, businessman, politician and whatnot, and also a person who takes a lot of interest in sports and games activities, which is very important. So on behalf of all of us, first of all I would like to take this opportunity to wish Prasad Kanchan, congratulations on your becoming the first president of the newly formed Basketball Association of our district. And I wish you and your team the very best. And also, I can promise you that Manipal group of institutions, our boss of our school, Swati Kulkarni is here, that we will extend all the support that is required for promoting this game. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ಕ್ರಿಕೆಟಿಗೆ ಬಹಳ ಮಹತ್ವ ಕೊಡ್ತಾರೆ. ಈಗ ಸಹ ಎಲ್ಲ IPL ಅಂತ ಎವ್ರಿ ಡೇ ಪೀಪಲ್ ವಿಲ್ ಬಿ glued to the television. But I personally feel we are giving too much of importance for cricket. Other games also should be promoted, of which basketball is one of them. I'm very happy I see a lot of our Madhav Krupa girls, who look great, with that uniform that you have. That's one of the premier schools of Manipal Group. See, under the Academy of General Education, we run many schools, many colleges, you are aware of that. Because our founder, Madhav Pai, Dr. T.M.A. Pai, always used to give a lot of importance for education and healthcare. Isn't it, Swati? And this school, being the premier school, we put Madhav Pai's name, founder's name, Madhava Krupa School. Understand? That was the reason. And I'm very happy that this inaugural tournament program of this Basketball Association of Udupi district is held here in Manipal, in the premises of Madhav. So I should thank the Basketball Association headed by our dynamic Prasad Kanchan for giving us an opportunity to be part of this host.
And also he said the Udupi facility will improve naturally, definitely. We are also improving the facility here. See, we are having state-of-the-art facility in our MIT complex. Right now we have Marina in our health science complex. There also we have a state-of-the-art wooden basketball court. But there we are going to have a synthetic basketball court, which will be commissioned within a period of 6 months, I am telling you. And I should thank Jugan, who is an international basketball player and he has represented. See, we have a tie-up with NBA, National Basketball Association, and Jugan is responsible for that. And we had one coaching program for the girls, isn't it? Because we always encourage girls. I see a lot of girls, because they say if you educate a boy, you will be educating one person. But if you educate a girl or teach her sports or games activities, you will be educating the entire community. Ilva nama patrika madhyamdavaru ಏನು ಹೇಳ್ತೀವಿ ನೀವು? That's the reason Madhav Pai, TMA Pai always used to say it is very important that you educate girls because you can educate the entire community. ಅಂತಾರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಆಟಗಾರ ಜುಗನ್ ಎಸ್ ಧ್ಯಾನೇಶ್ವರನ್ ಮಾತನಾಡಿ ಟೂರ್ನಮೆಂಟ್ನಲ್ಲಿ ಹೆಣ್ಣು ಮಕ್ಕಳ ಹೆಚ್ಚಿನ ಭಾಗವಹಿಸುವಿಕೆಗೆ ಸಂತೋಷ ವ್ಯಕ್ತಪಡಿಸಿದರು. ಉಡುಪಿ ಜಿಲ್ಲೆ ಎಲ್ಲ ವಿಷಯಗಳಲ್ಲೂ ಸ್ಟೇಟಲ್ಲೇ ನಂಬರ್ 1 ಇದ್ದೇ ಇದೆ. ಅದರಲ್ಲಿ ಇನ್ನೊಂದು ಒಳ್ಳೆಯ ವಿಷಯ ಏನಂತ ಹೇಳಿದ್ರೆ ಇಲ್ಲಿ ಯಾವ ರೀತಿಯಲ್ಲಿ ನಮ್ಮ ಸ್ಪೋರ್ಟ್ಸಿಗೆ ಏನು ವಾತಾವರಣ ಇದೆ, ಅದು ನಮ್ಮದು ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇರ್ಬೋದು ಅಥವಾ ಮೆರೀನಾ ಕಾಂಪ್ಲೆಕ್ಸ್ ಇರ್ಬೋದು, ಯಾವ ರೀತಿಯಲ್ಲಿ ಇಲ್ಲಿರುವ ಮಣಿಪಾಲ್ ಅಕಾಡೆಮಿ ಆಗಲಿ ಮತ್ತು ಇತರ ಖಾಸಗಿ ಸಂಸ್ಥೆಗಳು ಸ್ಪೋರ್ಟ್ಸನ್ನು ಯಾವ ರೀತಿಯಲ್ಲಿ ಪ್ರಮೋಟ್ ಮಾಡ್ತಿದೆ ಅಂತ ಹೇಳಿದ್ರೆ ಸ್ಟೇಟ್ ಲೆವೆಲಲ್ಲಿ ಹಾಗೂ ನ್ಯಾಷನಲ್ ಲೆವೆಲಲ್ಲಿ ಉಡುಪಿಗೆ ಡೆಫಿನೆಟ್ಲಿ ಒಂದು ಹೆಸರು ತರುವಂಥ ರೀತಿಯಲ್ಲಿ ಇರುವಂಥ ವಾತಾವರಣ ಇಲ್ಲಿ ಸೃಷ್ಟಿಯಾಗ್ತಿದೆ. ಅದರಲ್ಲೂ ನೆಕ್ಸ್ಟ್ ಹೆಜ್ಜೆಯಾಗಿ ನಮ್ಮ ಪ್ರಸಾದ್ ರಾಜ್ ಕಾಂಚನ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಆಗಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಈಗಷ್ಟೇ ಹೇಳಿದಾಗೆ ನಮ್ಮ ಜುಗನ್ ಅವರು ಹೇಳಿದಾಗೆ ನ್ಯಾಷನಲ್ ಲೆವೆಲಲ್ಲಿ ಮತ್ತು ಒಲಿಂಪಿಕ್ಸ್ ಟೀಮಿಗೆ ನಮ್ಮ ಉಡುಪಿ ಜಿಲ್ಲೆಯಿಂದ ಒಂದಷ್ಟು ಜನ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಬರಲಿ, ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ಪ್ರಾರ್ಥಿಸ್ತಾ, ಮತ್ತು ನಿಮಗೆ ಎಲ್ಲ ರೀತಿಯಲ್ಲಿರುವಂತಹ ಸಪೋರ್ಟ್ಗಳು ನಮ್ಮ ಪೊಲೀಸ್ ಇಲಾಖೆಯಿಂದ ಆಗಲಿ ಮತ್ತು ಎಲ್ಲ ಸರ್ಕಾರಿ ಇಲಾಖೆಗಳಿಂದ ಇರ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಬಂದು ನಿಮ್ಮನ್ನೆಲ್ಲ ಮಾತಾಡ್ಸೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್. ಸಭೆಯ ಬಳಿಕ ಮಾಧವ ಕೃಪಾ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಬಾಸ್ಕೆಟ್ಬಾಲ್ ಪಂದ್ಯಾಟಕ್ಕೆ ಚಾಲನೆ ನೀಡಲಾಯಿತು. ಈ ಕ್ರೀಡಾಕೂಟದಲ್ಲಿ ಜಿಲ್ಲೆಯ ಪ್ರತಿಭಾನ್ವಿತ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ನ ಅಧ್ಯಕ್ಷ ಹರಿಪ್ರಸಾದ್ ರೈ, ಜಿಲ್ಲಾ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್, ಪ್ರಾಂಶುಪಾಲೆ ಸ್ವಾತಿ ಕುಲಕರ್ಣಿ, ಚಂದ್ರಶೇಖರ್ ಪ್ರಭು, ಎಕೆ ಹುಸೇನ್, ವಿನಯ್ ಮೊಯ್ಲಿ, ನೂತನ ಅಸೋಸಿಯೇಷನ್ನ ಪದಾಧಿಕಾರಿಗಳು, ಶಾಲೆಯ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಾಡು